IPL ಕ್ರೇಜ್ ಓವರಾ? IPL ಕ್ರೇಜ್ ಕಡಿಮೆ ಆಯ್ತಾ? ಟಿವಿ ವ್ಯೂವರ್ಶಿಪ್ 25% ಡೌನ್ ಅಂತ ಒಂದು ರಿಪೋರ್ಟಿನ ಪ್ರಕಾರ. ಫ್ಯಾನ್ಸ್ ಕ್ರಿಕೆಟ್ ನೋಡೋದನ್ನು ಸ್ಟಾಪ್ ಮಾಡಿದಾರಾ ಅಥವಾ ಕ್ರಿಕೆಟ್ ನೋಡುವ ಸ್ಟೈಲೇ ಚೇಂಜ್ ಆಗಿದೆ? ಒಂದ್ ಸೈಡ್ ರಿಪೋರ್ಟ್ ಹೇಳ್ತಾ ಇದೆ IPL TRP ಕ್ರಾಶ್ ಆಗ್ತದೆ, ಇನ್ನೊಂದು ಸೈಡ್ ಡಿಜಿಟಲ್ ನಂಬರ್ ರೆಕಾರ್ಡ್ ಬ್ರೇಕ್ ಮಾಡಿದೆ ಅಂತ. ಸೊ ರಿಯಾಲಿಟಿ ಏನು? ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ವೈ IPL ಟಿವಿ ರೇಟಿಂಗ್ಸ್ ಡ್ರಾಪ್, ಮತ್ತೆ ಧೋನಿ ಮತ್ತೆ ರೋಹಿತ್ ಶರ್ಮಾ ಇಂಜೂರ್ ಆಗಿದ್ರು, ಅವರಿಂದನೂ ಏನಾದ್ರು ವ್ಯೂವರ್ಶಿಪ್ ಕಡಿಮೆ ಆಯ್ತಾ? ಇಲ್ಲಾಂದ್ರೆ ಫ್ಯಾಂಟನ್ಸಿ ಆ್ಯಪ್ ಬ್ಯಾನ್ ಇಂಪ್ಯಾಕ್ಟ್ ಅಂತಂದ್ರೆ ಡ್ರೀಮ್ ಲೆವೆಲ್ ಆ್ಯಪ್ ಬ್ಯಾನ್ ಆಗಿದೆ. ಸೊ ಮತ್ತೆ ಬ್ಯಾಲ್ ವರ್ಸಸ್ ಬ್ಯಾಟ್ ಇಂಬ್ಯಾಲೆನ್ಸ್ ಆಗಲಿ. ಆ್ಯಂಡ್ ಬಿಗ್ಗೆಸ್ಟ್ ಕ್ವಶನ್, IPL ಸ್ಟಿಲ್ ಕಿಂಗ್ ಆಫ್ ಕ್ರಿಕೆಟ? ಈ ಕಂಪ್ಲೀಟ್ ವಿಡಿಯೋವನ್ನು ನೋಡಿ ನಾನು ನಿಮ್ಗೆಲ್ಲ ಇವೆಲ್ಲ ಕ್ವಶನ್ಗಳಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. IPL ಇಸ್ ನಾಟ್ ಜಸ್ಟ್ ಎ ಟೂರ್ನಮೆಂಟ್. 2008ನಲ್ಲಿ ಸ್ಟಾರ್ಟ್ ಆದ IPL ಕ್ರಿಕೆಟಿನ ಕಂಪ್ಲೀಟ್ ಚೇಂಜ್ ಮಾಡಿದೆ. ಟುಡೇ IPL ಅಂತಂದರೆ ವರ್ಲ್ಡ್ ರಿಚೆಸ್ಟ್ ಕ್ರಿಕೆಟ್ ಲೀಗು, ಬಿಗ್ಗೆಸ್ಟ್ ಕ್ರಿಕೆಟ್ ಎಂಟರ್ಟೈನ್ಮೆಂಟ್ ಪ್ರಾಡಕ್ಟ್, ಬಿಲಿಯನ್ಸ್ ಆಫ್ ಡಾಲರ್ಸ್ ಆಫ್ ಬಿಸ್ನೆಸ್, ಗ್ಲೋಬಲ್ ಸ್ಟಾರ್ ಪ್ಲಾಟ್ಫಾರ್ಮ್ಸ್. ಇಂಡಿಯನ್ ಪ್ರೀಮಿಯರ್ ಲೀಗ್ ಟುಡೇ ಇಸ್ ನಾಟ್ ಜಸ್ಟ್ ಎ ಕ್ರಿಕೆಟ್, ಇಟ್ ಈಸ್ ಎ ಬಿಸ್ನೆಸ್, ಎಂಟರ್ಟೈನ್ಮೆಂಟ್, ಎಮೋಷನ್, ಸೋಷಲ್ ಮೀಡಿಯಾ, ಕಲ್ಚರ್. ಬಟ್ 2016 ಸೀಸನ್ನಲ್ಲಿ ಒಂದು ರಿಪೋರ್ಟಿನ ಪ್ರಕಾರ ಟಿವಿ ರೇಟಿಂಗ್ ನಿಯರ್ಲಿ 18% to 26% ಡ್ರಾಪ್ ಆಗಿದೆ. ಎವರೇಜ್ ಟಿವಿ ಆಡಿಯನ್ಸ್ ಹೆವಿ ಡೌನ್ ಆಗಿದೆ ಅಂತ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಇದನ್ನು ನೋಡಿ ಸೋಷಿಯಲ್ ಮೀಡಿಯಾದವರು ಫುಲ್ ಪನಿಕ್ ಅಂತಂದ್ರೆ, ಓಹೋ IPL ಕ್ರೇಜ್ ಕಡಿಮೆ ಆಯ್ತಾ, ಇಲ್ಲವಾ ಅಥವಾ ಯಾಕೆ ವ್ಯೂವರ್ಶಿಪ್ ಕಡಿಮೆ ಆಯ್ತು, IPL ಡೌನ್ ಫಾಲ್ ಸ್ಟಾರ್ಟ್ ಆಯ್ತಾ? ಬಟ್ ವೇಟ್, ಫುಲ್ ಟ್ರೂತ್ ಡಿಫ್ರೆಂಟ್ ಇದೆ. ಬಿಗ್ಗೆಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು. ಟಿವಿ ವ್ಯೂವರ್ಶಿಪ್ ಡ್ರಾಪ್ ಅಂದರೆ IPL ಪಾಪ್ಯುಲಾರಿಟಿ ಕಡಿಮೆ ಆಗಿದೆ ಅಂತ ಅರ್ಥ ಅಲ್ಲ. ಬಿಕಾಸ್ ಆಫ್ ಟುಡೇ ಆಡಿಯನ್ಸ್ ಟಿವಿಯಿಂದ ಮೊಬೈಲ್ಗೆ ಶಿಫ್ಟ್ ಆಗಿದ್ರು ಅಷ್ಟೇ. ಫಸ್ಟ್ ಏನು ಮಾಡ್ತಿದ್ರು, ಫ್ಯಾಮಿಲಿ ಎಲ್ಲರೂ ಕುಂತುಕೊಂಡು ಮ್ಯಾಚನ್ನು ಟಿವಿಯಲ್ಲಿ ನೋಡ್ತಾ ಇದ್ರು. ಸೊ ನೀವು ಏನಾಗಿದೆ ಅಂತಂದರೆ ಮೊಬೈಲ್ನಲ್ಲಿ ನೋಡ್ತಾರೆ, ಇನ್ನು ಕೆಲವರು ಯೂಟ್ಯೂಬ್ ಹೈಲೈಟ್ಸ್ ಎಲ್ಲ ನೋಡ್ತಾರೆ, ಇನ್ನು ಕೆಲವರು ರೀಲ್ಸ್ ನೋಡ್ಬೋದು, ಇನ್ನು ಯೂಟ್ಯೂಬ್ ಶಾರ್ಟ್ ನೋಡ್ಬೋದು, ಇನ್ನು ಕೆಲವರು ಬೇರೆ ಪ್ಲಾಟ್ಫಾರ್ಮಲ್ಲಿ ಕ್ರಿಕೆಟ್ ನೋಡ್ತಾರೆ. ಎಸ್ಪೆಷಲಿ ಯಂಗರ್ ಜನ್ರೇಷನ್ 4 hours ಫುಲ್ಲು ನೋಡ್ಕೊಂಡು ಮ್ಯಾಚ್ ಯಾರು ನೋಡಲ್ಲ, ಜಸ್ಟ್ ಸ್ಕೋರ್ ನೋಡ್ತಾರೆ. ಅವ್ರಿಗೆ ಫೇವ್ರೆಟ್ ಟೀಮ್ ಮಾತ್ರ ಇದ್ದರೆ ಅವರು ಏನೋ ಒಂದು 2 hours ಸ್ಪೆಂಡ್ ಮಾಡ್ತಾರೆ. ಅದು ಬಿಟ್ಟರೆ ಫುಲ್ಲು 4 hours ಕುಂತ್ಕೊಂಡು ಯಾರು ಮ್ಯಾಚೇ ನೋಡಲ್ಲ, ಜಸ್ಟ್ ಸ್ಕೋರ್ ಅಂತ ನೋಡೋದು ಆಯಿತು. ಆಮೇಲೆ ಹೈಲೈಟ್ಸ್ ಆಗಲಿ, ಮತ್ತು ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಕ್ಲಿಕ್ಸ್ ನೋಡ್ತಾರೆ, ಯೂಟ್ಯೂಬ್ ಹೈಲೈಟ್ಸು, ಮತ್ತು OTT ಸ್ಟ್ರೀಮಿಂಗು, ಮತ್ತು ಸ್ಮಾರ್ಟ್ಸ್ ಟಿವಿಸು. ಇದರಿಂದ ಟ್ರೆಡಿಷನಲ್ ಟಿವಿ ನಂಬರ್ಸ್ ಡೌನ್ ಆಗಿದೆ, ಬಟ್ ಡಿಜಿಟಲ್ ನಂಬರ್ ಆ್ಯಕ್ಚುಲಿ ಇನ್ಕ್ರೀಸ್ ಆಗಿದೆ. ಒಂದು ರಿಪೋರ್ಟ್ ಪ್ರಕಾರ ಓಪನಿಂಗ್ ವೀಕೆಂಡಲ್ಲಿ 5 ಮಿಲಿಯನ್ಸ್ ಡಿಜಿಟಲ್ ವ್ಯೂವರ್ಶಿಪ್ ಕ್ರಾಸ್ ಆಗಿದೆ. ಸೊ IPL ಡೇಯಿಂಗ್ ಅಲ್ಲ, ಆಡಿಯನ್ಸ್ ಬಿಹೇವಿಯರ್ ಚೇಂಜ್ ಆಗಿದೆ ಅಷ್ಟೇ. ಸೊ ಇದರಿಂದ ಅಂದರೆ IPL ವ್ಯೂವರ್ಶಿಪ್ ಏನು, ಬಟ್ ಟಿವಿ ವ್ಯೂವರ್ಶಿಪ್ ಕಡಿಮೆ ಆಗಿದೆ, ಬಟ್ ಡಿಜಿಟಲ್ ವ್ಯೂವರ್ಶಿಪ್ ಇನ್ಕ್ರೀಸ್ ಆಗಿದೆ ಅಷ್ಟೇ, ಬೇರೆ ಏನು ಇಲ್ಲ ಇದರಲ್ಲಿ. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ IPL ಕ್ರೇಜ್ ಮುಗಿತಾ ಇಲ್ಲ, ಜಾಸ್ತಿ IPL ಜಾಸ್ತಿ ಮಾಡ್ತಾ ಇಲ್ಲ, ಮತ್ತು ವ್ಯೂವರ್ಶಿಪ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇನಿಲ್ಲ. ಸೊ ಆಡಿಯನ್ಸ್ ಬಿಹೇವಿಯರ್ ಚೇಂಜ್ ಆಗಿದೆ ಅಷ್ಟೇ. ಟೂ ಮಚ್ ಕ್ರಿಕೆಟ್ ಓವರ್ಲೋಡ್. ನೆಕ್ಸ್ಟ್ ಬಿಗ್ ರೀಸನ್ ಅಂತಂದರೆ ಕ್ರಿಕೆಟ್ ಓವರ್ಲೋಡ್. ಆನೆಸ್ಟ್ಲಿ ಸ್ಪೀಕಿಂಗ್, ಫ್ಯಾನ್ಸ್ ಆರ್ ಮೆಂಟಲಿ ಟೈರ್ಡ್ ಆಗಿದ್ದಾರೆ. ಇಮ್ಯಾಜಿನ್, ಬೈಲಾಟರ್ ಸೀರೀಸ್ ಅಂತಾರೆ, T20 ವರ್ಲ್ಡ್ ಕಪ್ ಅಂತಾರೆ, IPL ಅಂತಾರೆ, ಏಷ್ಯಾ ಕಪ್ ಅಂತಾರೆ, ಫ್ರಾಂಚೈಸಿ ಲೀಗ್ ಅಂತಾರೆ. ಎವ್ರಿ ಮಂತ್ ಕ್ರಿಕೆಟ್. ಎಸ್ಪೆಷಲಿ 2026ರಲ್ಲಿ ICC T20 ವರ್ಲ್ಡ್ ಕಪ್ ಜಸ್ಟ್ ಮುಗಿದು ಮೇಲೆ IPL ಇಮಿಡಿಯೇಟ್ಲಿ ಸ್ಟಾರ್ಟ್ ಆಯಿತು. ಸೊ ಫ್ಯಾನ್ಸ್ ಆಲ್ರೆಡಿ ಎಮೋಷ್ನಲಿ ಟೈರ್ಡ್ ಆಗಿದ್ದಾರೆ. ಸೊ ಇಂಡಿಯಾ ಮ್ಯಾಚ್ ಅಂದರೆ ಎಮೋಷ್ನಲಿ ಇಂಟೆನ್ಸಿಟಿ ಅದು ಬೇರೆ ಲೆವೆಲೇ ಇರುತ್ತೆ ಬಿಡಿ. ಆಫ್ಟರ್ ವರ್ಲ್ಡ್ ಕಪ್ ಆದಮೇಲೆ ಫ್ಯಾನ್ಸ್ಗೆ ಸ್ವಲ್ಪ ಬ್ರೇಕ್ ಬೇಕಾಗಿತ್ತು, ಬಟ್ ಇಮಿಡಿಯೇಟ್ಲಿ ಅನದರ್ 2 months ಮತ್ತು ಟೂರ್ನಮೆಂಟ್ ಸ್ಟಾರ್ಟ್ ಆಯಿತು. ರಿಸಲ್ಟು ಮತ್ತೆ T20 ಏನಪ್ಪ ಕ್ರಿಕೆಟು, ಮತ್ತೆ T20 ಕ್ರಿಕೆಟ. ಸೊ ಇರ್ಲಿ IPL ಅಂತಂದ್ರೆ ಒಂಥರ ದೊಡ್ಡ, ಅಂದರೆ ಸಮ್ಮರ್ ಸೀಸನಲ್ಲಿ ಒಂಥರ IPL ಅಂತಂದರೆ ಫೆಸ್ಟಿವಲ್ ನಮ್ಮ ಇಂಡಿಯಾದಲ್ಲಿ. ಸೊ ಮನಿ ಫ್ಯಾನ್ಸ್ ಆರ್ ಫೀಲಿಂಗ್ ಹೇಗೇನು ಕ್ರಿಕೆಟ ಅಂತೇಳಿ. ಸೊ ಕ್ವಾಂಟಿಟಿ ಜಾಸ್ತಿ ಆದರೆ ಇಂಟ್ರೆಸ್ಟು ನ್ಯಾಚುರಲ್ ಆಗಿ ಕಮ್ಮಿ ಆಗುತ್ತೆ. ಧೋನಿ ಫ್ಯಾಕ್ಟರ್. ಲೆಟ್ಸ್ ಟಾಕ್ ಅಬೌಟ್ ಬಿಗ್ಗೆಸ್ಟ್ ಎಮೋಷನಲ್ ಫ್ಯಾಕ್ಟರ್, ಧೋನಿ ಫ್ಯಾಕ್ಟರ್.
Now let's talk about biggest emotional sector, MS Dhoni. One single truth. ಧೋನಿ IPL ಬಿಗ್ಗೆಸ್ಟ್ ಆಡಿಯನ್ಸ್ ಮ್ಯಾಗ್ನೆಟ್. ನಾಟ್ ಓನ್ಲಿ ಧೋನಿ, ವಿರಾಟ್ ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಧೋನಿ ಇವರು ಒಂದು ಮ್ಯಾಚ್ ಕಡಿಮೆ ಆಯ್ತಪ್ಪ ಅಂತಂದರೆ ಅದು RCB ಮ್ಯಾಚ್ ಆಗಲಿ, CSK ಮ್ಯಾಚ್ ಆಗಲಿ, ಮುಂಬೈ ಮ್ಯಾಚ್ ಆಗಲಿ, ವ್ಯೂವರ್ಶಿಪ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಬನ್ನಿ ಕ್ಯಾಶುವಲ್ ವ್ಯೂವರ್ಸ್ CSK ಫ್ಯಾನ್ಸ್ ಆಗಬೇಕಂತಾನೆ ಅಲ್ಲ, ಯಾರೇ ಆಗಲಿ, ಯಾವುದೇ ಕ್ರಿಕೆಟ್ ಆಗಲಿ, ಅವ್ರ ನೆಚ್ಚಿನ ಆಟಗಾರರು ಇವತ್ತು ಟೀಮಲ್ಲಿ ಇಲ್ಲ ಅಂತಂದರೆ ಆಟೋಮೆಟಿಕ್ಲಿ ಮ್ಯಾಚೇ ನೋಡ್ತಿದ್ರು, ಆದರೆ ಸ್ಕೋರ್ ನೋಡಿದ್ರೆ ಆಯ್ತು ಅಂತೇಳಿ. ಅವ್ರು ಜಸ್ಟ್ ಧೋನಿ ಬ್ಯಾಟಿಂಗ್ ನೋಡಿದ್ರೆ ಸಾಕು, ಅಂದರೆ ಅವ್ರ ಫೇವ್ರೆಟ್ ಪ್ಲೇಯರ್ದು ಬ್ಯಾಟಿಂಗ್ ನೋಡಿದ್ರೆ ಸಾಕು. ಎಸ್ಪೆಷಲಿ ಲಾಸ್ಟ್ ಓವರ್ ಬಂದು ಧೋನಿ 6 ಹೊಡೆದಾಗಲಿ, ಹೆಲಿಕಾಪ್ಟರ್ ಶಾಟ್ ಹೊಡೆದಾಗಲಿ, TV ರೇಟಿಂಗ್ ಹಂಗೆ ಆಟೋಮೆಟಿಕಲಿ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಬಟ್ 2060 ಧೋನಿ ಇಂಜುರಿ ಪ್ರಾಬ್ಲಮ್ ಇಂದನೂ ಸೆವರಲ್ ಮ್ಯಾಚ್ ಮಿಸ್ ಆಗಿದ್ರಿಂದನೂ ವ್ಯೂವರ್ಶಿಪ್ ಕಡಿಮೆ ಆಗಿರ್ಬೋದು, ಅದರ ಹೋಗಿ ಸ್ವಲ್ಪ ಇಂಪ್ಯಾಕ್ಟ್ ಆಗಿರ್ಬೋದು. ಮತ್ತು ರೋಹಿತ್ ಶರ್ಮನು ಇಂಜುರಸ್ ಇದ್ದಾರೆ, ಅಂದರೆ ಅವ್ರದ್ದು ಇಂಜುರಸ್ ಆಗಿದ್ದಾರೆ, ಅಲ್ಲಿನೂ ವ್ಯೂವರ್ಶಿಪ್ ಕಡಿಮೆ ಆಗಿರ್ಬೋದು. ಮತ್ತು ಒಂಥರ ಅವ್ರು ಸ್ಟಾರ್ ಅಲ್ವಾ, ಸ್ಟಾರ್ ಪ್ಲೇಯರ್, ಅವರೇ ಕಡೆ ಇಲ್ಲ ಅಂತಂದರೆ ಆಟೋಮೆಟಿಕಲಿ ಆ ಟೀಮ್ಗೆ ವ್ಯೂವರ್ಶಿಪ್ ಕಡಿಮೆ ಆಗುತ್ತೆ. ಸೊ ಮತ್ತು ಆಮೇಲೆ ಸ್ಟಾರ್ ಪವರ್ ರಿಲೀಸ್ ಆಗುತ್ತೆ, ಕ್ಯಾಶುವಲ್ ಆಗಿ ಆಡಿಯನ್ಸ್ ಇಂಟ್ರೆಸ್ಟ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಬಿಕಾಸ್ ಆಫ್ ಸ್ಪೋರ್ಟ್ಸ್ ಎಮೋಷ್ನಲಿ ಕನೆಕ್ಟು ಮೇಲೆ ರನ್ ಆಗುತ್ತೆ ಅಂತಂದರೆ ಅವರ ಫೇವ್ರೆಟ್ ಪ್ಲೇಯರ್ ಇವತ್ತು ಆಡಲಿಲ್ಲ ಅಂತಂದರೆ ಏನು ಮ್ಯಾಚ್ ಏನು ನೋಡ್ತೀವಿ ಅಂತ. ಸೊ ಅದರಿಂದನೂ ವ್ಯೂವರ್ಶಿಪ್ ಕಡಿಮೆ ಆಗಿರ್ಬೋದು. ಫ್ಯಾಂಟೆನ್ಸಿ ಆ್ಯಪ್ ಬ್ಯಾನ್ ಇಂಪ್ಯಾಕ್ಟ್, ಈ ಪಾಯಿಂಟು ಭಾಳ ಇಂಪಾರ್ಟೆಂಟು. ಫ್ಯಾಂಟೆನ್ಸಿ ಕ್ರಿಕೆಟ್ ಆ್ಯಪ್ ಲೈಕ್ Dream11 ಆಗಿರ್ಬೋದು, My11 ಸರ್ಕಲು, IPL ಎಂಗೇಜ್ಮೆಂಟಿಗೆ ಒಂಥರ ಇವು, ಅಂದರೆ ಇವೆರಡು ಆ್ಯಪ್ ಒಂಥರ ಅವ್ರ IPL ರಿವೆನ್ ಬರೋಕ್ಕೆ ಇವೆರಡು ಒಂಥರ ಇಂಜಿನ್ ಇದ್ದಂಗೆ. ಫಸ್ಟು ಈ ಬ್ಯಾನ್ ಆಗೋ ಮುಂಚೆ Dream11 ಇದ್ದಾಗ ಅವಾಗ ಎವ್ರಿ ಬಾಲ್ ನೋಡ್ತಾ ಇದ್ರು, ಅಂದರೆ ಎವ್ರಿ ವಿಕೆಟ್ ಟ್ರ್ಯಾಕ್ ಮಾಡ್ತಾರೆ, ಅನ್ನೋನ್ ಪ್ಲೇಯರ್ ಕೂಡ ಫಾಲೋ ಮಾಡ್ತಾ ಇದ್ರು ಅನ್ನೋದು. ವೈ ಬಿಕಾಸ್ ಆಫ್ ಈ ಪಾಯಿಂಟ್ಸ್ ಬಂತಂದರೆ ಮನಿ ಬರುತ್ತೆ ಅಂತಾರೆ. ಗೌರ್ಮೆಂಟು ರಿಸ್ಟ್ರಿಕ್ಷನ್ ತಂದು ಅಂದರೆ ಬೆಟ್ಟಿಂಗ್ ಕ್ರ್ಯಾಕ್ ಡೌನು ಆಫ್ಟರ್ ಅಂದರೆ ಬ್ಯಾನ್ ಮಾಡಿದ್ರು ಗೌರ್ಮೆಂಟ್ನವರು. ಸೊ ಫ್ಯಾಂಟೆನ್ಸಿ ಎಕೋ ಸಿಸ್ಟಮ್ನು ವೀಕ್ ಆಯಿತು. ಸೊ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಲಾಟ್ ಆಫ್ ವ್ಯೂವರ್ಸ್ ವಾಚ್ ಈ IPL ಮೇನ್ಲಿ ಬಿಕಾಸ್ ಆಫ್ ಫ್ಯಾಂಟೆನ್ಸಿ ಆ್ಯಪ್ ಬ್ಯಾನ್ ಆಗೋದ್ರಿಂದ. ಅದನ್ನು ಯಾರು ಓಪನ್ ಆಗಿ ಹೇಳಲ್ಲ, ಬಟ್ ರಿಯಾಲಿಟಿ ಅದೇ. ಫ್ಯಾಂಟೆನ್ಸಿ ಬ್ಯಾನ್ ಮಾಡೋದಕ್ಕೆ ವ್ಯೂವರ್ಶಿಪ್ ಕಡಿಮೆ ಆಗಿದೆ, ಕ್ಯಾಶುವಲಿ ಎಂಗೇಜ್ಮೆಂಟ್ ಡ್ರಾಪ್ ಆಗಿರ್ಬೋದು, ವೀಕೆಂಡ್ ಮ್ಯಾಚ್ ಇಂಟ್ರೆಸ್ಟ್ ಕಡಿಮೆ ಆಗಿದೆ, ಸ್ಮಾಲರ್ ಟೀಮ್ ಮ್ಯಾಚ್ ಬಿಟ್ಬಿಡ್ತಾರೆ. ಓನ್ಲಿ ಬಿಗ್ ಮ್ಯಾಚಸ್, ಈಗ ಮುಂಬೈ CSK ಆಗಿರ್ಬೋದು, RCB CSK ಆಗಿರ್ಬೋದು, ಆ ಮ್ಯಾಚ್ ಮಾತ್ರ ವ್ಯೂವರ್ಶಿಪ್ ಭಾಳ ಬರುತ್ತೆ ಅಂತ. ಬ್ಯಾಟ್ ವರ್ಸಸ್ ಬಾಲ್ ಇಂಬ್ಯಾಲೆನ್ಸ್, ನ್ಯೂ ಬಿಗ್ಗೆಸ್ಟ್ ಕ್ರಿಕೆಟಿಂಗ್ ಇಶ್ಯೂಸ್. ಅವಾಗ ಒಂದು 160 ಒಂಥರ ಕಾಂಪಿಟೇಟಿವ್ ಸ್ಕೋರು, ಫುಲ್ಲು ಹೊಡಿತಾರ ಇಲ್ಲಪ್ಪ ಅಂತೇಳಿ ಫುಲ್ ಥ್ರಿಲ್ಲರ್ ಮ್ಯಾಚ್ ಇರ್ತಿದ್ವು ಇವಾಗ 180 ಹೊಡೆದ್ರೆ ಫುಲ್ ಡೇಂಜರಸ್ಸು, 200 ಹೊಡೆದ್ರೆ ಆಯ್ತು, ಟೀಮ್ ಫುಲ್ಲು ಅಂದರೆ ಫುಲ್ ಬ್ಯಾಟಿಂಗ್ ಲೆವೆಲ್ ಚೆನ್ನಾಗಿದೆ ಅಂತ ಅರ್ಥ. ಇವಾಗ ನೋಡಿದ್ರೆ ಎಲ್ಲರೂ 240 ಹೊಡಿತಾರೆ, 250 ಹೊಡಿತಾರೆ, 260ವರೆಗೂ ಹೊಡಿತಾರೆ. ಎಲ್ಲ ಫ್ಲಾಟ್ ಪಿಚ್ಗಳು, ಸ್ಮಾಲ್ ಬೌಂಡ್ರೀಸು, ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಅಂತೆ, ಎವ್ರಿಥಿಂಗ್ ಎಲ್ಲ ಅಂದರೆ ಎವ್ರಿಥಿಂಗ್ ಈಸ್ ಬ್ಯಾಟರ್ ಡಿಫ್ರೆಂಟ್, ಅಂದರೆ ಬ್ಯಾಟಿಂಗ್ ಪಿಚ್ಗಳೇ ಜಾಸ್ತಿ ಆಗಿದೆ. ಸೊ ಮನಿ ಬೌಲರ್ಸ್ ಒಂಥರ ಅವರಿಗೆ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ದಾರೆ, ಇಂಪ್ಯಾಕ್ಟ್ ಪ್ಲೇಯರ್ಸು ರೂಲ್ ಥಿಯರಿ ಅಂತೇಳಿ. ಮತ್ತು ಎಲ್ಲರಿಗೆ ಒಟ್ಟು ಫ್ಯಾನ್ಸ್ಗೂ ಪ್ರಾಬ್ಲಮ್ ಏನಂತಂದರೆ ಅಂದರೆ ಥ್ರಿಲ್ಲರ್ ಮ್ಯಾಚ್ಗಳು ಸಿಗ್ತಾ ಇಲ್ಲ ಅವ್ರಿಗೆ. ಸೊ ಎಲ್ಲ ಹೊಡಿತಾರೆ ಬಿಡಪ್ಪ, ಇವ್ರು ನೋಡಿ ಇಂಪ್ಯಾಕ್ಟ್ ಪ್ಲೇಯರ್ ಇದ್ದಾರೆ, 7, 8, 9 ಜನ ಬ್ಯಾಟ್ಸ್ಮನ್ ಇರ್ತಾರೆ. ಸೊ ಹಂಗಾಗಿ ಆರಾಮ್ ಸ್ಕೋರ್ ಹೊಡಿತಾರೆ ಬಿಡು ಅಂತೇಳಿ. ಥ್ರಿಲ್ಲರ್ ಮ್ಯಾಚ್ಗಳಿದ್ರೆ ಒಂಥರ 180 ಆ ಥರ ಕಡಿಮೆ ಇದ್ದರೆ ಪ್ರೆಷರ್ ಇರಬೇಕು, ಹೊಡ್ತಾರೆ ಇಲ್ಲ ಬ್ಯಾಲೆನ್ಸ್ ಇರಬೇಕು. ಬಟ್ ಇವಾಗ ಏನಾಗ್ತಾ ಅಂತಾರೆ ಅಂದರೆ ಪವರ್ ಪ್ಲೇ ಹಿಟ್ಟಿಂಗ್ ಅಂತೇಳಿ, ಸಿಕ್ಸಸ್ ಅಂತೇಳಿ 220+ ಹೊಡಿತಾರೆ. ಈ ಎಲ್ಲ 300 ಎಷ್ಟು ಹೊಡಿದ್ರು ಅಷ್ಟು ಹೊಡಿತಾರೆ. ಈಗ ಈಸಿ ಚೇಜಿಂಗ್ ಅಂತೇಳಿ ಇನ್ಶಿಯಲಿ ಫ್ಯಾನ್ಸ್ ಎಂಜಾಯ್ ಮಾಡ್ತಾ ಇದ್ರು ಥ್ರಿಲ್ಲರ್ ಮ್ಯಾಚ್ಗಳು. ಇವಾಗ ಬಟ್ ಕಂಟಿನ್ಯೂಸ್ ಅಲ್ಲಿ ಅದೇ ಪ್ಯಾಟರ್ನ್, ಎಲ್ಲರೂ ಬರೀತಾರೆ, 100 ಹೊಡಿತಾರೆ, 200+ ಹೊಡಿತಾರೆ. ಈಗ ಅದಕ್ಕೆ ಇದೊಂದು ರೀಸನ್ನಿಂದ ವ್ಯೂವರ್ಶಿಪ್ ಕಡಿಮೆ ಆಗಿರ್ಬೋದು ಅಂತ ಆಗಿರ್ಬೋದು. ಮೇ ಬಿ ದಟ್ ಈಸ್ ಹ್ಯಾಪ್ನಿಂಗ್, ಈಗ ಅದೇ ಆಗ್ತಾ ಇದೆ. ಸೊ ವ್ಯೂವರ್ಶಿಪ್ ಕಡಿಮೆ ಆಗಿರ್ಬೋದು. ಸೋಷಿಯಲ್ ಮೀಡಿಯಾ ಇರಾ ಚೇಂಜ್ ಎವ್ರಿಥಿಂಗ್.
ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಿಕ್ಬಿಡುತ್ತೆ. ಸೊ ಇದೊಂದು ಒನ್ ಆಫ್ ದಿ ರೀಸನ್ ಟುಡೇ ಜನ್ರೇಷನ್ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ. ಪೀಪಲ್ಲು ಈಗ 3 ತಾಸು 2 ತಾಸು ಕುಂತು ಯಾರು ಮ್ಯಾಚ್ ನೋಡೋಲ್ಲ ಈಗಿನ ಜನ್ರೇಷನಲ್ಲಿ. ಜಸ್ಟ್ 30 ಸೆಕೆಂಡ್ ಕ್ಲಿಪ್ಪು, ಮತ್ತು ಇನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಕ್ಲಿಪ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ ನ್ಯೂಸ್ ನೋಡ್ತಾರೆ, ರೀಲ್ಸ್ ನೋಡ್ತಾರೆ, ಒಂದು ಹೈಲೈಟ್ ನೋಡಿ ಆಯಿತು ಮ್ಯಾಚ್, ಈ ಮ್ಯಾಚ್ ವಿನ್ ಆಯಿತು, ಈ ಮ್ಯಾಚ್ ಇಷ್ಟು ಹೊಡೆದ್ರೆ ಈ ಮ್ಯಾಚ್ ಇಲ್ಲಿ ಇಷ್ಟೇ ಆಯಿತು. ಫುಲ್ಲು ಮ್ಯಾಚ್ ನೋಡೋದಕ್ಕೆ ಪೇಷನ್ಸ್ ಇಲ್ಲ. ಸೊ ಅವಾಗ ಏನು ಮಾಡ್ತಾಯಿದ್ರು ಪೀಪಲ್, ಒಂದು ಸಲ ಕುಂತ್ಕೊಂಡ್ರೆ ಒಂದು ಸಲ ಮ್ಯಾಚ್ ಮುಗಿಯೋವರೆಗೂ ನೋಡ್ತಾಯಿದ್ರು. ಸೊ ಇವಾಗ ಒಂದು ಕಡೆ ಮ್ಯಾಚ್ ನೋಡ್ತಾರೆ, ಇನ್ನೊಂದು ಕಡೆ ಇನ್ಸ್ಟಾಗ್ರಾಮ್ ನೋಡ್ತಾರೆ, ಇನ್ನೊಂದು ಕಡೆ ವಾಟ್ಸಪ್ ನೋಡ್ತಾರೆ. ಸೊ ಹಂಗಾಗಿ ಎಂಟರ್ಟೈನ್ಮೆಂಟ್ ಕನ್ಸ್ಯೂಮೇಷನ್ ಇಟ್ ಸೆಲ್ಫ್ ಚೇಂಜ್ ಗ್ಲೋಬಲಿ. ಸೊ ಈಗ ಆಟೋಮೆಟಿಕ್ ಈ ಸೋಷಿಯಲ್ ಮೀಡಿಯಾದ ವ್ಯೂವರ್ಶಿಪ್ ಕಡಿಮೆ ಆಗಿದೆ ಅಂತಲೂ ಹೇಳ್ಬೋದು ನಾವು. ಈಗ IPL ಆ್ಯಕ್ಚುಲಿ ಇನ್ ಡೇಂಜರ್. IPL ರಿವೆನ್ಯೂ ಏನಾದರೂ ಕಡಿಮೆ ಆಗಿದೆಯಾ, ಇಲ್ಲಾಂದ್ರೆ IPL ಏನಾದರೂ ಫ್ಲಾಪ್ ಆಗುತ್ತಾ ಅಂತೇಳಿ ಇವೆಲ್ಲ ಕ್ವಶನ್ಗಳಿಗೂ ಆ ಸಿಂಪಲ್ ಆನ್ಸರ್ ಈಸ್ ನೋ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸ್ಟಿಲ್ ರಿಚೆಸ್ಟ್ ಲೀಗ್, ಬಿಗ್ಗೆಸ್ಟ್ ಕ್ರಿಕೆಟ್ ಬೋರ್ಡು, ಸ್ಟ್ರಾಂಗೆಸ್ಟ್ ಪ್ಲೇಯರ್ ಇನ್ ಮಾರ್ಕೆಟ್. ಬಟ್ ವಾರ್ನಿಂಗ್ ಅಂದರೆ ಒಂಥರ ವಾರ್ನಿಂಗ್ ಕೊಡ್ತಾ ಇದೆ ವ್ಯೂವರ್ಶಿಪ್ ಕಡಿಮೆ ಆಗಿದೆ ಅಂತೇಳಿ. ಸೊ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಫ್ಯೂಚರಲ್ಲಿ ಸಮ್ ಚೇಂಜಸ್ ಮಾಡಿದ್ರೆ ಒಳ್ಳೆಯದು ಅಂತಾರೆ. ಡಿಸಿಷನ್ಗಳು ಸ್ವಲ್ಪ ಚೇಂಜ್ ಮಾಡಿದ್ರೆ ಒಳ್ಳೆಯದು. ಅಂದರೆ ಕಡಿಮೆ T20 ಇಡಬೇಕು, ಮತ್ತು ಆಮೇಲೆ ಬೆಟರ್ ಬೌಲಿಂಗ್ ಪಿಚಸ್ ಆಗಲಿ, ಮತ್ತು ಇಂಪ್ಯಾಕ್ಟ್ ರೂಲ್ಸ್ ತೆಗಿಬೇಕು, ಲಾರ್ಜರ್ ಬೌಂಡ್ರೀಸು, ಶಾರ್ಟರ್ IPL ಅಂದರೆ ಒಂದು ಸ್ವಲ್ಪ IPL ಕಡಿಮೆ ಮ್ಯಾಚಸ್ ಆ ಥರ. ಮತ್ತು ಈಗ RCB ಮತ್ತು ಚೆನ್ನೈ ಟೀಮ್ ಇವೆರಡರ ಮಧ್ಯೆ ಹೆಂಗೆ ಮ್ಯಾಚ್ ಒಂದು ಇಂಟ್ರೆಸ್ಟ್ ಆಗಿರೋದು ಅದೇ ಥರನೇ ಬೇರೆ ಟೀಮ್ಗಳದ್ದು ಆ ಥರ ಇರಬೇಕು. ಸೊ ಕ್ವಾಲಿಟಿ ಇರಬೇಕು. ಓವರ್ ಕ್ವಾಂಟಿಟಿ ಜಾಸ್ತಿ ಇರಬಾರ್ದು. ಸೊ ಬಿಕಾಸ್ ಆಫ್ ಫ್ಯಾನ್ಸ್ ಟುಡೇ ಸ್ಮಾರ್ಟರ್ ಆಗಿದ್ದಾರೆ. ಓನ್ಲಿ 6 ಅಂದರೆ ಎಲ್ಲರೂ ಬಂದು ಇವ್ರ ಮ್ಯಾಚಿಗೆ ಒಂದು 20 6 ಹೊಡೆದ್ರೆ ಎಲ್ಲ ಇಂಟ್ರೆಸ್ಟ್ ಹೋಗ್ಬಿಡ್ತಾರೆ. ಅವಾಗ ಒಂದು 4-5 6 ಹೊಡೆದ್ರೆ ಏನು ಪ್ಲೇಯರ್ ಅಪ್ಪ, ಇವಾಗ ಎಲ್ಲರೂ ಬರ್ತಾರೆ 8-5 6 ಎಲ್ಲ ಹೊಡೆದು ಕಸಿ ಹೋಗ್ತಾ ಇದ್ದಾರೆ. ಸೊ ಇದರಿಂದ BCCI ಅವರು ಎಲ್ಲ ರೂಲ್ಸ್ ಚೇಂಜ್ ಮಾಡಿದ್ರೆ ಚಲೋ, ಚೆನ್ನಾಗಿ ಒಂಥರ ಇದು ವ್ಯೂವರ್ಶಿಪ್ ಜಾಸ್ತಿ ಆಗ್ಬೋದು, ಒಂಥರ IPL ಕ್ರೇಜನ್ನು ಕಡಿಮೆ ಆಗಲ್ಲ. ಸೊ ಫೈನಲಾಗಿ ಹೇಳ್ಬೇಕಂತಂದರೆ IPLಗೆ ಏನು ಕ್ರೇಜ್ ಕಡಿಮೆ ಆಗೋದಿಲ್ಲ. ಸೊ ಏನಂದರೆ TV ನಂಬರ್ಸ್ ಡೌನ್ ಆಗಿದೆ ಬಿಕಾಸ್ ಆಫ್ ಆಡಿಯನ್ಸ್ ಮೊಬೈಲ್ಗೆ ಶಿಫ್ಟ್ ಆಗಿದ್ದಾರೆ. ಧೋನಿ ಮತ್ತು ರೋಹಿತ್ ಶರ್ಮಾ ದೊಡ್ಡ ಪ್ಲೇಯರ್ಗಳು ಇಂಜೂರ್ ಆಗಲಿಂದ ಅದರಲ್ಲಿ ವ್ಯೂವರ್ಶಿಪ್ ಕಡಿಮೆ ಆಗಿರ್ಬೋದು. ಮತ್ತು ಎಲೆಕ್ಷನ್ ಟೈಮ್ ಅಲ್ವ, ಸೊ ಅದರಿಂದ ವ್ಯೂವರ್ಶಿಪ್ ಕಡಿಮೆ ಆಗಿರ್ಬೋದು. ಮತ್ತು ಕ್ರಿಕೆಟ್ ಓವರ್ಲೋಡ್ ಅಂದರೆ T20 ಆದಮೇಲೆ IPL ಆದಮೇಲೆ ಬೈಲಾಟರಲ್ ಸೀರೀಸ್, ಸೊ ಅದರಿಂದ IPL ಇಂಟ್ರೆಸ್ಟ್ ಅಂದರೆ ಕ್ರಿಕೆಟ್ ಇಂಟ್ರೆಸ್ಟ್ನು ಕಡಿಮೆ ಆಗಿರ್ಬೋದು. ಮತ್ತು ಫ್ಯಾಂಟಸಿ ಆ್ಯಪ್ ಬ್ಯಾನ್ ಆಗಿದೆ ಅಂದರೆ ಮೈ ಡ್ರೀಮ್ ಲೆವೆಲ್ ಮತ್ತು ಇದು ಆ್ಯಪ್ಗಳೆಲ್ಲ ಬ್ಯಾನ್ ಆಗಿರ್ಬೋದು, ಅದರಿಂದನೂ ಇದು ಆಗಿರ್ಬೋದು. ಸೊ ಬ್ಯಾಟಿಂಗ್ ಪಿಚ್ಚನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಸೊ ಎಲ್ಲದೂ ವ್ಯೂವರ್ಶಿಪ್ ಆಗಲಿ ಎಲ್ಲನೂ. ಸೊ ಏನು ಪ್ರಾಬ್ಲಮ್ ಏನು ರಿಪೋರ್ಟ್ ಬಂದರೆ ಆ ರಿಪೋರ್ಟಲ್ಲಿ ನಾವು ಇದು ಮಾಡ್ಕೊಂಡು. ಬಟ್ ಒನ್ ಥಿಂಗ್ ಈಸ್ ಕ್ಲಿಯರ್, ಕ್ರಿಕೆಟ್ ವರ್ಲ್ಡ್ ಚೇಂಜ್ ಆಗಿದೆ. ಸೊ ಫ್ಯೂಚರ್ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಅಂತಂದರೆ ಡಿಜಿಟಲ್ ಫಸ್ಟು, ಶಾರ್ಟ್ ಫಾರ್ಮ್ ಕಂಟೆಂಟು, ಮೊಬೈಲ್ ವಿವಿಂಗು, ಎಮೋಷ್ನಲಿ ಸ್ಟೋರ್ ಟೆಲ್ಲಿಂಗ್ ಆಗಿರ್ತದೆ. ಸೊ ನಿಮ್ಗೆ ಏನು ಅನಿಸ್ತಾ ಇದೆ ವ್ಯೂವರ್ಶಿಪ್ ಕಡಿಮೆ ಆಗೋಕ್ಕೆ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ಮತ್ತು ಲೈಕ್ ಆ್ಯಂಡು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಜಾಸ್ತಿ ವಿಡಿಯೋ ಅಂತಲೂ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.